ನಮ್ಮನ್ನೆಲ್ಲ ಸೇರಿಸ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಬಹಳ ಜನ, ಸುಮಾರು 8 ಜನ ಲಾ ಕಾಲೇಜಿನಲ್ಲಿ ಅವರ ಕಟ್ಟ ಅನುಯಾಯಿಗಳಾಗಿದ್ದು ನಾವೆಲ್ಲ. ಬಸವರಾಜು, ನಾನು, ನಿಂಗಯ್ಯ, ಅಣ್ಣೇಗೌಡ, ನರೇಂದ್ರ, ಹೀಗೆ ಬಹಳ ಜನ ಅವರ ಕಟ್ಟ ಅಭಿಮಾನಿಗಳಾಗಿದ್ದು, ಕಟ್ಟ ಅನುಯಾಯಿಗಳು ಕೂಡ ಆಗಿದ್ದು. ಅವರು ಲಾ ಕಾಲೇಜಿನಲ್ಲಿ ಅವರ ಕ್ಲಾಸ್ ಮುಗಿದ ಮೇಲೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದು. ಚಂದ್ರ ಕೆಫೆ ಅಂತ ಒಂದು ಹೋಟೆಲ್ ಇತ್ತು, ಕೋರ್ಟ್ ಹತ್ರ, ಲಾ ಕಾಲೇಜಿಗೆ ಹತ್ರ, ಶಾರದಾಸ್ ಲಾ ಕಾಲೇಜಿಗೆ ಹತ್ರ. ಅವ್ರು ಸರಸ್ವತಿಪುರಂನಲ್ಲಿ ಇದ್ದರು. ಕೋರ್ಟಿನ ಭಾಗ ಅವ್ರ ಮನೆ ಇತ್ತು, ಸರಸ್ವತಿಪುರಂನಲ್ಲಿ ಇರ್ತಿದ್ರು, ತಂದೆಯವ್ರ ಮನೆ. ಅಲ್ಲಿ ನಮಗೆ ಬೆಳಿಗ್ಗೆ ಕ್ಲಾಸ್ಗಳಿದ್ದವು. 7ರಿಂದ 10 ಗಂಟೆವರೆಗೆ ಕ್ಲಾಸ್ಗಳು ನಡೀತಿತ್ತು. ಆಮೇಲೆ 10 ಗಂಟೆ ಮೇಲೆ ಫ್ರೀ ಆಗ್ಬಿಡಿ. ಪ್ರೊಫೆಸರ್ ನಂಜುಂಡಸ್ವಾಮಿ ನಮ್ಮನ್ನೆಲ್ಲ ಚಂದ್ರಕೆಫೆ ಕರ್ಕೊಂಡೋಗಿ ಒಂದು 5-6 ಸಾರಿ ಟೀ ಕುಡಿಸೋದು. ಯಾಕಂದ್ರೆ 2 ಅವರ್ಸ್ ಚರ್ಚೆ ಮಾಡ್ತಿದ್ವಿ. 10ರಿಂದ 1 ಗಂಟೆವರೆಗೆ 3 ಗಂಟೆಗಳ ಕಾಲ ರಾಜಕೀಯ, ರೈತರ ಸಮಸ್ಯೆಗಳು, ಸಮಾಜ, ಇವತ್ತು ಯಾಕೆ ಅಸಮಾನತೆ ಇದೆ, ಯಾಕೆ ನಿರುದ್ಯೋಗ ಇದೆ, ಯಾಕೆ ಅನಕ್ಷರತೆ ಇದೆ, ಬಡತನ ಇದೆ, ಇವುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ಸಮಾಜವಾದಿ ಪಕ್ಷಕ್ಕೆ ಸೇರಿದ್ದರಿಂದ ಒಂದು ಬದ್ಧತೆ ಇತ್ತು ಅವರು. ನಮಗೆ ಹೆಚ್ಚಾಗಿ ನಂಜುಂಡಸ್ವಾಮಿ ಅವರು ಸಮಾಜವಾದ ಮತ್ತು ಅವ್ರಿಗಿದ್ದಂಥ ಬದ್ಧತೆ, ಸಾಮಾಜಿಕ ಬದ್ಧತೆ, ಇವುಗಳ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋರು, ಹೆಚ್ಚು ನಮ್ಮೆಲ್ಲ ಆ ರೀತಿ ಫಾಲೋ ಮಾಡಬೇಕು ನೀವು ಅಂತೆಲ್ಲ ಹೇಳ್ಕೊಡೋರು. ಸೊ ಅವ್ರ ಜೊತೆಯಲ್ಲಿ ಟೀ ಕುಡ್ಕೊಂಡು ಸಿಗರೇಟ್ ಸೇರ್ಕೊಂಡಾಗ ಚಾರ್ಮಿನಾರ್ ಸಿಗರೇಟ್ ಸೇರಿದರು ನಂಜುಂಡಸ್ವಾಮಿ. ನಾವೆಲ್ಲ ಸಿಜರ್ ಸಿಗರೇಟ್ ಸೇರ್ತಿದ್ದೋ. ನಮಗೆ ನಾವು ಸಿಗರೇಟು ಅಷ್ಟೊಂದು ಇಟ್ಕೊಳಕ್ಕಾಗ್ತಿರ್ಲಿಲ್ಲ. ನಂಜುಂಡಸ್ವಾಮಿ ಯಾವಾಗ ಒಂದು 2 ಪ್ಯಾಕ್ ಸಿಗರೇಟ್ ಇಟ್ಕೊಂಡಿರೋದು. ನಮಗೆಲ್ಲ ಸಿಗರೇಟ್ ಸೇರಿಸೋರು, ಚಾರ್ಮಿನಾರ್ ಸಿಗರೇಟ್, ಕಾಫಿ ಕೊಡಿಸೋರು. ಸುಮಾರು 3 ವರ್ಷ ಬರೀ ದೇಶದ ರಾಜಕೀಯವೇ ಪ್ರಸ್ತಾಪ ಮಾಡೋದು, ಸಮಾಜದ ಬಗ್ಗೆ ಪ್ರಸ್ತಾಪ ಮಾಡೋದು, ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು, ಇದನ್ನೇ ಪ್ರತಿದಿನ ಇದನ್ನೇ ಮಾಡ್ತಾ ಇದ್ದೆ. ಒಂದ್ಸಾರಿ ಲಾ ಕಾಲೇಜಿನಲ್ಲಿ ಈ ಯೂನಿಯನ್ ಎಲೆಕ್ಷನ್ ಬಂತು. ನಂಜುಂಡಸ್ವಾಮಿ ಅವರು ಏನು ಮಾಡಿದ್ರು, ಯೂನಿಯನ್ ಎಲೆಕ್ಷನ್ ಮಾಡಬೇಕಾದ್ರೆ ನಮ್ಮನ್ನೆಲ್ಲ ಕರೆದು, ನೋಡಪ್ಪ ಇಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲ, ಯೂನಿಯನ್ ಎಲೆಕ್ಷನ್ನಲ್ಲಿ ಪ್ರಜಾಪ್ರಭುತ್ವ ರೀತಿ ಮಾಡಲಿಕ್ಕೋಸ್ಕರ ನೀವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿದರು. ಅನಂತ್ ಕೃಷ್ಣನ್ ಅವರು ಪ್ರಿನ್ಸಿಪಾಲ್ರಾಗ ಲಾ ಕಾಲೇಜ್ ಪ್ರಿನ್ಸಿಪಾಲ್. ನಾನು ಫಸ್ಟ್ ಇಯರ್ ಲಾನಲ್ಲಿದ್ದೆ. ಯಾಕಂತಂದ್ರೆ ಫೈನಲ್ ಇಯರ್ನವರೇ ಅಧ್ಯಕ್ಷರು ನಿಂತಿರಬೇಕು, ಸೆಕೆಂಡ್ ಇಯರ್ನವರು ಜನರಲ್ ಸೆಕ್ರೆಟರಿ ನಿಂತಿರಬೇಕಾಗಿತ್ತು, ಫಸ್ಟ್ ಇಯರ್ ಓದ್ತಕ್ಕಂಥವರು ಸೆಕ್ರೆಟರಿ ನಿಂತಿರಬೇಕಾಗಿತ್ತು, ಆಮೇಲೆ ಒಂದು ಮಹಿಳಾ ಸೆಕ್ರೆಟರಿನೂ ಕೂಡ ಇರ್ತಿತ್ತು. ಇದು ದಿಸ್ ಈಸ್ ಮೋಸ್ಟ್ ಅನ್ಡೆಮೋಕ್ರೆಟಿಕ್ ಅಂತೇಳಿ ಪ್ರೊಫೆಸರು ನಮಗೆಲ್ಲ ಹೇಳ್ಕೊಟ್ರು. ನಾವು ಚಳವಳಿ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಈ ಚುನಾವಣೆ ಬೇಡ, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆ ಆಗಲಿ, ಯಾರು ಬೇಕಾದರೂ ಅಧ್ಯಕ್ಷರು ಕಂಟೆಸ್ಟ್ ಮಾಡ್ಬೋದು, ಯಾರು ಬೇಕಾದರೂ ಜನರಲ್ ಸೆಕ್ರೆಟರಿ ಕಂಟೆಸ್ಟ್ ಮಾಡ್ಬೋದು, ಯಾರು ಬೇಕಾದರೂ ಸೆಕ್ರೆಟರಿ ಕಂಟೆಸ್ಟ್ ಮಾಡ್ಬೋದು ಅಂತೇಳಿ ಹೋರಾಟ ಶುರು ಮಾಡೋದು. ಇದು ಮೊದಲನೇ ಹೋರಾಟ. ನಂಜುಂಡಸ್ವಾಮಿ ಅವರು
ನಮಗೆ ನಂಜುಂಡಸ್ವಾಮಿ ಬೇರೆ ಹೋರಾಟದಲ್ಲಿ ಭಾಗವಹಿಸಿದ್ರು, ನಮಗೆ ಮೊದಲನೇ ಹೋರಾಟ ಆ ಕಾಲೇಜಿನ ವಿದ್ಯಾರ್ಥಿ. ಆಮೇಲೆ ಆ ವರ್ಷ ಚುನಾವಣೆ ನಡಿಬಾರ್ದಾಗ ನೋಡ್ಕೊಂಡು ನಾವು ಚುನಾವಣೆ ನಡೀಲಿಲ್ಲ. ಆಮೇಲೆ ಎರಡನೇ ವರ್ಷ ಚುನಾವಣೆ ನಡೆದಾಗ ಆಮೇಲೆ ಬದಲಾವಣೆ ಮಾಡಿಬಿಟ್ರು. ಅದರ ಬೈಲ ಎಲ್ಲ ಬದಲಾವಣೆ ಮಾಡಿ ಆ ಕಾಲೇಜು ಮ್ಯಾನೇಜ್ಮೆಂಟ್ನವರು ಒಪ್ಕೊಂಡು ಬೇಕಾದ್ರೂ ಕಂಟೆಸ್ಟ್ ಮಾಡಬಹುದು. ಆ ಚುನಾವಣೆಯಲ್ಲಿ ಬಸವರಾಜನ ಜನರಲ್ ಸೆಕ್ರೆಟರಿ ನಿಲ್ಲಿಸಿದ್ರು. ಬಸವರಾಜ್ ಅಂತ ಒಬ್ರು ಜನರಲ್ ಸೆಕ್ರೆಟರಿ ನಿಲ್ಲಿಸಿದ್ರು. ನಾವು ಗೆದ್ದುಬಿಟ್ಟು ಚುನಾವಣೆಯಲ್ಲಿ ಸೆಕ್ರೆಟರಿ ಗೆದ್ದುಬಿಟ್ಟು, ಕ್ಲಾಸ್ ರೆಪ್ರೆಸೆಂಟೇಟಿವ್ ಎಲ್ಲ ಗೆದ್ದುಬಿಟ್ಟು. ಸೊ ನಮಗೆ ಜಯ ಸಿಕ್ತು ಆಗ ಚುನಾವಣೆಯಲ್ಲಿ ಜಯ ಸಿಕ್ತು. ಆಮೇಲೆ ಇನ್ನೊಂದು ಜ್ಞಾಪಕ ಬರ್ತದೆ, ದೇವನೂರು ಮಹಾದೇವ ನಾವೆಲ್ಲ ದೇವನೂರು ಮಹಾದೇವ ಕನ್ನಡ MA ಓದ್ತಾ ಇದ್ವಿ, ಮಾನಸಿಕ ಓದ್ತಿದ್ವಿ. ನಾವು ಫೈನಲ್ ಸೆಕೆಂಡ್ ಇಯರ್ ಲಾದಲ್ಲಿದ್ದೆ. ಆಗ ವೀರೇಂದ್ರ ಪಾಟೀಲ್ರು ಇಲ್ಲಿ ಚೀಫ್ ಮಿನಿಸ್ಟರ್. ವೀರೇಂದ್ರ ಪಾಟೀಲ್ ಸರ್ಕಾರದ ವಿರುದ್ಧ ಒಂದು ಚಳವಳಿ ಮಾಡಬೇಕು ಅಂತೇಳಿ ಚಳವಳಿನ ಮಾಡೋದು. ಆ ಚಳವಳಿ ಮಾಡಿದಾಗ ರಾಮಸ್ವಾಮಿ ಸರ್ಕಲ್, ಮೈಸೂರಿನಲ್ಲಿ ರಾಮಸ್ವಾಮಿ ಸರ್ಕಲ್ ಅಂತ ಇದೆ, ಅಲ್ಲಿ 100 ಫೀಟ್ ರೋಡು ಇಂದ ಟೌನ್ ಹಾಲ್ ಅವರಿಗೆ ಪ್ರತಿಭಟನಾ ಮೆರವಣಿಗೆ ಸರ್ಕಾರ ವೀರೇಂದ್ರ ಪಾಟೀಲ್ ಸರ್ಕಾರದ ವಿರುದ್ಧ. ನಾನು ದೇವನೂರು ಮಹಾದೇವ ಇನ್ನೂ ಅನೇಕ ಜನ ಸ್ಟೂಡೆಂಟ್ಸ್ಗಳೆಲ್ಲ ಒಂದು ಮೆರವಣಿಗೆ ನಂಜುಂಡಸ್ವಾಮಿ ಅವರು ನೇತೃತ್ವದಲ್ಲಿ ಅದು ಹೋಗಿ ಟೌನ್ ಹಾಲ್ಗೆ ಹೋದಾಗ ಪೊಲೀಸ್ನವ್ರು ಇದೀಗಿನೆಲ್ಲ ಲಾಠಿ ಚಾರ್ಜ್ ಮಾಡ್ಬಿಟ್ಟು ಮೊದಲನೇ ಸಾರಿ ಪೊಲೀಸ್ನವರಿಂದ ಏಟು ತಿನ್ನೋದು ಅದೇ 71 72 ಇರಬೇಕು ಆ ಕಾನ್ಸೆಪ್ಟ್ ಮಾಡ್ತಿದ್ದೀನಿ ನಾನು. ಸರಿ 71 72 ಇರಬೇಕು. ಇನ್ನೊಂದು ಸಾರಿ ಮೈಸೂರು ಯೂನಿವರ್ಸಿಟಿನಲ್ಲಿ ಜೆಜೆಗ ವೈಸ್ ಚಾನ್ಸಲರ್ ವೈಸ್ ಚಾನ್ಸಲರ್ ಅವರ ವಿರುದ್ಧ ಇನ್ನೊಂದು ಚಳವಳಿನ ರೂಪಿಸ್ತಾವೆ. ಆ ಚಳವಳಿನಲ್ಲಿ ಎಂಥದ್ದು ಡಿಗ್ರಿ ಕೊಡ್ತಾರಲ್ಲ, ಏನು ಕಾನ್ವೊಕೇಶನ್ ಡೇನಲ್ಲಿ ನಾವೆಲ್ಲ ಹೋಗಿ ಕಪ್ಪೋಟ ಪ್ರದರ್ಶನ ಮಾಡೋದು ಅಂತ ತೀರ್ಮಾನ ಮಾಡೋದು. ಕಪ್ಪೋಟ ಪ್ರದರ್ಶನ ಮಾಡೋಕ್ಕೆ ಹೋಗಿದ್ದು ಅಲ್ಲಿ ಪೊಲೀಸ್ನವರು ಆ ದೇಶಗ ವೈಸ್ ಚಾನ್ಸಲರ್ ಇದ್ರು, ಚೆನ್ನಾಗಿ ಹೊಡೆದು ಎಳ್ಕ ಹೋದ್ರು ನಮಗೆ. ಆಮೇಲೆ ಬಿಟ್ಬಿಟ್ರು ಅಂತ ಇಟ್ಕೊಳ್ಳೋಣ. ಎರಡನೇ ಸಾರಿ ಪೊಲೀಸ್ನವ್ರು ಹೊಡ್ತಾ ತಿನ್ನೋದು ನಾವು. ಹೀಗೆ ನಂಜುಂಡಸ್ವಾಮಿಯವರು ನಮಗೆ ರಾಜಕೀಯ ಪ್ರೇರಣೆ ಆಗಲಿಕ್ಕೆ ಇವೆಲ್ಲ ಕಾರಣ ಆಯಿತು. ನನಗೆ ನಂಜುಂಡಸ್ವಾಮಿಯವರು ನನಗೆ ಮತ್ತು ಅನೇಕ ಕೆಲವು ಸ್ನೇಹಿತರುಗಳಿಗೆಲ್ಲ ಸಮಾಜವಾದಿ ಯುವಜನ ಸಭೆಗೆ ಸೇರಿಸಿ ನಮ್ಮನ್ನು ಸದಸ್ಯರನ್ನಾಗಿ ಮಾಡಿದ್ರು. ಅಲ್ಲಿ ಸಮಾಜವಾದಿ ಯುವಜನ ಸಭಾ ಮಲ್ಲೇಶ್, ಆಮೇಲೆ ಮಲ್ಲೇಶ್ ಇನ್ನಿಲ್ಲ, ನಂಜುಂಡಸ್ವಾಮಿ ಅವರು ಮಾಡೋದು. ಮಲ್ಲೇಶ್ ಆಗಲೇ ಸೋಷಲಿಸ್ಟ್ ಪಾರ್ಟಿನಲ್ಲಿ ಮಲ್ಲೇಶು, ರಾಮದಾಸು, ಇವರು ಕುವೆಂಪು ಅವ್ರ ಮಗ ತೇಜಸ್ವಿ ಇವೆಲ್ಲ ಇದ್ರು. ಸೊ ಇವರೆಲ್ಲ ಸೇರಿ ನಂಜುಂಡಸ್ವಾಮಿ, ಮಲ್ಲೇಶು, ರಾಮದಾಸು, ತೇಜಸ್ವಿ, TN ನಾಗರಾಜ್ ಅಂತ ಇದ್ರು, ಕುಂದೇಳಿ ಅಡ್ವೊಕೇಟ್, ಅವರು ನಾವೆಲ್ಲ ಸೇರಿ ಎವ್ರಿ ಸೋಮವಾರ ಒಂದು ಚರ್ಚಾಕೂಟ ಏರ್ಪಾಡು ಮಾಡ್ತಿದ್ದೆ, ಸ್ಟಡಿ ಸರ್ಕಲ್ ಅಂತ. ಆ ಸ್ಟಡಿ ಸರ್ಕಲ್ನಲ್ಲಿ ಇವರೆಲ್ಲ ಏನಾಗ ಇವರೇ ಹೀರೋಗಳು ನಮಗೆ. ನಂಜುಂಡಸ್ವಾಮಿ ಇವರು ಲಂಕೇಶು ಅನ್ನೋ ಸಾರಿ ಬರೋರು, ಲಂಕೇಶು, ರಾಮದಾಸು, ತೇಜಸ್ವಿ, ಮಲ್ಲೇಶ, ಇವೆಲ್ಲರೂ ಡಾಕ್ಟರ್ ನಾಗರಾಜು, ಅನಂತಮೂರ್ತಿನೂ ಒಂದೊಂದು ದಿನ ಒಂದೊಂದು ಸಾರಿ ಬರೋರು. ಎಲ್ಲ ಸ್ಟಡಿ ಸರ್ಕಲ್ನಲ್ಲಿ ಮಾಡಿದಾಗ ನಂಜುಂಡಸ್ವಾಮಿಯವರು ಭಾಳ ಭಾಳ ಅಧ್ಯಯನ ಮಾಡಿದ್ರು, ಆಳವಾದಂಥ ಅಧ್ಯಯನ. ಸೊ ಹಾಗಾಗಿ ಆಳವಾದಂಥ ಜ್ಞಾನವನ್ನು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.